ಏನಾದರೂ ಒಂದು ಮಾತುಗಳು ಬಂದಾಗ ಹೇಗೆ ತೊಗೊಬೇಕು ಅವಳು ಒಂದು ಹೆಣ್ಣಾಗಿ ಹೇಗೆ ತೊಗೊಬೇಕು ಆಗ್ತಾ ಇದೆಯಾ, ಏನಾದರೂ ಸ್ಯಾಲ್ರಿ ಬರ್ತಾ ಇದೆಯಾ, ಎಲ್ಲಿ ತೋರಿಸು ದುಡ್ಡ. ಆದರೆ ಎಲ್ಲ ಗೃಹಿಣಿಯರ ಕತೆ ಆ ಥರ ಇರೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಅವ್ರು ಸಾಧನೆ ಮಾಡಬೇಕು ಅಂತ ಬಂದಿರೋದನ್ನ ನಾವು ಅಡ್ಡಗಾಲ ಆಗ್ತಂಗೆ ಆಗುತ್ತೆ. ಎಲ್ಲರೂ ಖಂಡಿತ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುವಂಥ ಕಾಲ ಬಂದೇ ಬರುತ್ತೆ. ಆ ಕಾಲಕ್ಕೋಸ್ಕರ ಕಾಯಬೇಕು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಷಯದೊಂದಿಗೆ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಾ ಇದ್ದೀನಿ. ಯಾವ ವಿಷಯ ಅಂದರೆ ಹಾಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ವಿಡಿಯೋನ ಇವತ್ತಿಗೆ ಸ್ಟಾರ್ಟ್ ಮಾಡೋಣ. ಏನು ಅಂದರೆ ಇವತ್ತು ಅಂದರೆ ಮದರ್ಸ್ ಡೇ ಇರೋ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಮೇಯ್ನಾಗಿ ಗೃಹಿಣಿಯರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ಗೃಹಿಣಿಯರಿಗೆ ಏನಾಗ್ತದೆ ಪ್ರಾಬ್ಲಮ್ಸ್ ಅಂದರೆ ಏನಾಗ್ತದೆ ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲೂ ವೈಟಿ ಮಾಡಿಕೊಂಡು ಮನೆಯಲ್ಲಿ ಗೃಹಿಣಿಯರು ಒಂದು ಮ್ಯಾನೇಜ್ ಮಾಡ್ತಾ ಇರೋದು ಬಗ್ಗೆ ಇವತ್ತು ನಾನು ಹೇಳ್ತೀನಿ ನಿಮ್ಮ ಹತ್ರ. ಏನು ಅಂದರೆ ನನಗೆ ಅನುಭವ ಆಗಿರೋ ಪ್ರಕಾರ ನಾನು ಆ ಥರ ಹೇಳ್ತೀನಿ. ಎಲ್ಲರಿಗೂ ಅದು ಸಾಮಾನ್ಯವಾಗಿ ಆಗುತ್ತೆ. ನಾವು ಮನೆಯಲ್ಲಿ ಇದ್ದಾಗ ಸುಮ್ಮನೆ ಕೂರೋಕ್ಕಾಗಲ್ಲ. ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಮತ್ತು ದೊಡ್ಡವರಿದ್ದರೆ ಹಿರಿಯರಿದ್ದರೆ ಅವರನ್ನು ಸಹ ನೋಡಿಕೊಂಡು ಬಂದವರು ಓದೋರನ್ನೆಲ್ಲ ನೋಡಿಕೊಂಡು ಮತ್ತು ಏನಾದರೂ ಆಚೆಗಡೆ ಕೆಲಸಗಳಿದ್ರೆ ಫಂಕ್ಷನ್ಸ್ ಇದ್ದರೆ ಎಲ್ಲ ಥರನೂ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಯಾವುದೇ ರೀತಿ ಸ್ಯಾಲ್ರಿ ಇಲ್ಲ. ಸ್ಯಾಲ್ರಿ ಅಪೇಕ್ಷೆ ಮಾಡ್ದಲೇ ನಾವು ಮಾಡ್ತಾ ಇರೋಂಥ ಜಾಬ್ ಇದು. ಸೊ ಹಾಗಂತ ನಾನೇನು ಹೌದಪ್ಪ ಬೇರೆಯವರೆಲ್ಲ ಅಂದರೆ ದುಡಿಯೋಕ್ಕೆ ಹೋಗ್ತಾರಲ್ವ, ಮತ್ತು ನೀವು ಮನೇಲಿದ್ದು ಮಾಡಬಹುದಲ್ವ ಅಂತ ಅಂದರೆ ಹೌದು ಮಾಡಬೇಕು. ಹಾಗಂತ ತುಂಬಾ ಅಂದರೆ ಕೆಲವ್ರಿಗೆ ಸಪೋರ್ಟ್ ಸಿಗುತ್ತೆ ಮನೆ ಕಡೆಯಿಂದನೂ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ. ಆದರೆ ಎಲ್ಲರಿಗೂ ಹಂಗಾಗಲ್ಲ. ಕೆಲವ್ರಿಗೆ ಮಾತ್ರನೇ ಅರ್ಥ ಮಾಡ್ಕೊಳ್ಳುವಂಥ ಜನ ಇರ್ತಾರೆ ಜೊತೆಯಲ್ಲಿ. ಸೊ ಅವರಿಗೆ ಸಕ್ಸಸ್ ಆಗ್ತಾರೆ, ಗೃಹಿಣಿಯರಾದ್ರೂ ಸಕ್ಸಸ್ ಆಗ್ತಾರೆ. ಆದರೆ ಎಲ್ಲ ಗೃಹಿಣಿಯರ ಕತೆ ಆ ಥರ ಇರೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಅದರಲ್ಲೂ ಇವಾಗ ವೈಟಿಗೆ ಕಾಲಿಕ್ಕಿರೋರಿಗೆ ಏನೆಲ್ಲ ಸಮಸ್ಯೆ ಅಂದರೆ ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಅವರು ಏನಾದರೂ ಲೈವ್ ಮಾಡಬೇಕು ಅಂತ ಅಂದ್ರೂ ಲೈವ್ ಮಾಡ್ತಾರೆ, ಹೇಗೋ ಆಗೋ ಮಾಡ್ತಾರೆ. ಆದರೆ ಮತ್ತೆ ಸಪೋರ್ಟ್ಗೆ ಹೋಗಬೇಕಾಗುತ್ತೆ. ಆ ಸಪೋರ್ಟ್ಗೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಕೆಲಸಗಳು ಇರ್ತವೆ. ಆ ಕೆಲಸಗಳ ಮಧ್ಯದಲ್ಲಿ ಸಪೋರ್ಟ್ ಕೊಡ್ತಾ ಇರಬೇಕಾಗುತ್ತೆ. ಕೆಲವರು ಸಪೋರ್ಟ್ ಕೊಡ್ತಾ ಇಲ್ವಾ ಅನ್ನೋ ಥರ ಅವರು ಬಿಹೇವ್ ಮಾಡಿಬಿಟ್ರಂತೂ ಇದ್ದಿದ್ದು ಬೇಜಾರಾಗುತ್ತೆ. ಆ ಥರ ನನಗೂ ಅನುಭವಗಳು ತುಂಬ ಆಗಿದೆ. ಸೊ ಅವ್ರಿಗೆ ಏನಾಗುತ್ತೆ ಇನ್ನೊಂದು ಸಮಸ್ಯೆ ಅಂದರೆ ಜೊತೆಗೆ ಇರೋರೇ ಸ್ವಲ್ಪ ಒಂದೊಂದ್ಸಲ ಅರ್ಥ ಮಾಡ್ಕೊಳ್ಳಲ್ಲ. ಜೊತೆಗಿರೋರೇ ಒಂದೊಂದ್ಸಲ ಅರ್ಥ ಮಾಡ್ಕೊಳ್ತಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೇಳಿ. ಅವ್ರು ಮುಂದಕ್ಕೆ ಹೋಗೋಕ್ಕಾಗತ್ತಾ? ವೈಟಿಲಿ ಒಂದು ಸಾಧನೆ ಮಾಡೋಕ್ಕಾಗುತ್ತಾ? ಅವ್ರು ಸಾಧನೆ ಮಾಡಬೇಕು ಅಂತ ಬಂದಿರೋದನ್ನ ನಾವು ಅಡ್ಡಗಾಲ ಆಗ್ತಂಗೆ ಆಗುತ್ತೆ ಅಲ್ವಾ. ಸೊ ಒಳ್ಳೆ ಮನಸ್ಸಿಂದ ಅರ್ಥ ಮಾಡಿಕೊಂಡು ಸಪೋರ್ಟ್ ಕೊಡಬೇಕು ಮನೆಯವರೆಲ್ಲ, ಮತ್ತು ಜೊತೆಗಿರೋರ ಯಾರಾದರೂ ಆಗಲಿ, ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಲು, ಇವರೆಲ್ಲ ಸಪೋರ್ಟಿಂದ ಮಾತ್ರನೇ ಒಬ್ಬರು ಮುಂದಕ್ಕೆ ಹೋಗೋಕ್ಕಾಗತ್ತು ಅಲ್ವಾ. ಸಪೋರ್ಟ್ ಸಿಗ್ದಲ್ಲೇ ನಾವು ಹೇಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ? ಅದರಲ್ಲೂ ಕೆಲಸ ಕಾರ್ಯ ಎಲ್ಲ ಮಾಡಿಕೊಂಡು ಗೃಹಿಣಿಯರು ಪಾಪ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ವಿಡಿಯೋಗಳನ್ನ ಮಾಡಿಕೊಂಡು ವೈಟಿ ಲೈವ್ ಮಾಡಿಕೊಂಡು ಜೊತೆ ಸಪೋರ್ಟ್ ಕೊಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅವರಿಗೆ ವಿಡಿಯೋಗಳು ವೈರಲ್ ಆಗಲ್ಲ, ಲೈವಲ್ಲೂ WH ಕೂರ್ತಾ ಇರಲ್ಲ, ಸೊ ಇನ್ಕ್ರೀಸ್ ಆಗಲ್ಲ. ಏನು ಮಾಡೋದು? ಈ ಒಂದು ಪ್ರಾಬ್ಲಮ್ಗಳು ತುಂಬಾ ಫೇಸ್ ಮಾಡ್ತಾ ಇದ್ದೀವಿ ಈ ನಡುವೆ. ನನಗಂತೂ ಪರ್ಸ್ನಲಿ ಹೇಳ್ತೀನಿ ಕೇಳಿ, WH ಅಂದ್ರೇ ಒಂಥರ ನನಗೆ ಒಂದು ಲೈಫಲ್ಲಿ ಒಂದು ಪಾಠ ಕಲ್ತಂಗೆ ಆಗೋಯ್ತು. ಅಂದರೆ ಲೈವ್ ಅಂದ್ರೇ ಒಂದು ಪಾಠ ಕಲಿಸ್ಬಿಡ್ತು ನನಗೆ. ಯಾಕೆಂದರೆ ಎಷ್ಟು ಲೈವ್ ಮಾಡಿದ್ರೂ WH ಕೂರ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾನೇ ಇಲ್ಲ, ಇನ್ನೂ ಅರ್ಧದಲ್ಲೇ ನಿಂತಿದ್ದೀವಿ. ಯಾಕೆ ಹಿಂಗೆ ಆಗ್ತಾಯಿದೆ? ಈ ಥರ ತುಂಬಾ ಬೇಜಾರಾಗಿಬಿಟ್ಟಿದೆ. ನಿಮ್ಮ ಹತ್ರ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ. ಅದೇ ಥರನೇ ಎಷ್ಟು ಜನಕ್ಕೆ ಈ ಥರ ಆಗ್ತಾಯಿದೆ. ಅದ್ರ ಜೊತೆಗಿರೋರು ಸಹ ಅರ್ಥ ಮಾಡ್ಕೊಂಡಲ್ಲೇ ಏನಾದರೂ ಒಂದು ಮಾತುಗಳು ಬಂದಾಗ ಹೇಗೆ ತೊಗೊಬೇಕು ಅವಳು ಒಂದು ಹೆಣ್ಣಾಗಿ ಹೇಗೆ ತೊಗೊಬೇಕು ಹೇಳಿ ಪಾಪ ಅಲ್ವಾ. ಜೊತೆಗಿರೋರು ಸಪೋರ್ಟ್ ಕೊಡಬೇಕು, ಇಲ್ಲ ಸೈಲೆಂಟಾಗಿರಬೇಕು, ಇಲ್ವಾ ಏನೋ ಒಂದು ಮಾಡ್ತಾ ಇದ್ದಾಳ ಬಿಡಪ್ಪ ಅಂತ ಸುಮ್ಮನಿರಬೇಕು. ಅದನ್ನು ಬಿಟ್ಟು ಏನು ಮಾಡ್ತಾ ಇದೆಯಾ, ಏನಾದರೂ ಸ್ಯಾಲ್ರಿ ಬರ್ತಾ ಇದೆಯಾ, ಎಲ್ಲಿ ತೋರಿಸು ದುಡ್ಡ
ಈ ಥರ ಎಲ್ಲ ಮಾತುಗಳು ಬರುತ್ತೆ. ಇನ್ನು ಕೆಲವರು ಏನಕ್ಕೆ ಹೋಗ್ಬೇಕು ಲೈವ್ಗೆ, ಏನು ಮಾಡಬೇಕು ಲೈವ್ಗೆ, ನೀನು ಯಾಕೆ ಬೇಕು ನಿನಗೆ ಅಂತಾರೆ. ಇವ್ರಿಗೆ ಏನು ಗೊತ್ತು, 1 ವರ್ಷದೊಳಗಡೆನೆ WH ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಾವು YT ಬಂದು ವೇಸ್ಟ್, 1 ವರ್ಷ ಇದ್ದು ವೇಸ್ಟ್ ಆಗುತ್ತೆ. ಯಾಕೆ ಬಂದಿದ್ದೀವಿ, ಇದೆಲ್ಲ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತಲೇ ಅಲ್ವಾ. ಒಬ್ಬರು ಸ್ಕೂಲಿಗೆ ಅಡ್ಮಿಷನ್ ಆದರೆ ಒಂದು ಸ್ಟೂಡೆಂಟು, ನಾವು ಒಂದು ಮಗುನ ಸ್ಕೂಲಿಗೆ ಸೇರಿಸ್ತೀವಲ್ಲ, ಯಾಕೆ ಮುಂದಕ್ಕೆ ಹೋಗಬೇಕು ಅಲ್ವಾ. ಅದಕ್ಕೆ YTಲು ಇದನ್ನು WH ಕಂಪ್ಲೀಟ್ ಮಾಡಿದ್ರೇ ಮುಂದಕ್ಕೆ ಹೋಗೋಕ್ಕಾಗೋದು, ಮಾನಿಟೈಸ್ ಆಗೋದು, ಮತ್ತು ನೆಕ್ಸ್ಟ್ ಡಾಲರ್ಸು ಕಂಪ್ಲೀಟ್ ಮಾಡಬೇಕು, ಅದೆಲ್ಲ ಬರುತ್ತೆ ಮುಂದಕ್ಕೆ. ಸೊ ಈ ಒಂದು ಜಂಜಾಟದಲ್ಲಿ ಇರ್ತೀವಿ, ಈ ಒಂದು ಇದರಲ್ಲಿ ಏನಪ್ಪ ಮುಂದಕ್ಕೆ ಹೇಗಪ್ಪ ಹೋಗುತ್ತೆ ಅಂತ ಅಂದ್ಕೊಂಡು, ಮತ್ತು ಜೊತೆ ಮನೆಯಲ್ಲೂ ಸಹ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೂ ಮಾತುಗಳು ತಪ್ಪಲ್ಲ. ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ಒಕ್ಕರಿಸ್ಕೊಳುತ್ತೆ. ಏನು ಕರ್ಮನೋ ಗೊತ್ತಿಲ್ಲ. ಎಲ್ಲರಿಗೂ ಆ ಥರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದರಲ್ಲಿ ಅರ್ಧಕ್ಕರ್ಧ ಜನ ನೀವು ತಗೊಳ್ಳಿ, ಯಾರು ಕೇಳಿದ್ರು ನನಗೆ ಮನೇಲಿ ಸಪೋರ್ಟ್ ಕಮ್ಮಿನೇ, ಜೊತೆಗೆ ಇಲ್ಲೂ ಸಹ ನಾನು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, YTಲಿ ಸಪೋರ್ಟ್ ಕಮ್ಮಿನೇ ಅಂತ ಹೇಳೋರೇ ಜಾಸ್ತಿ. ಸೊ ಅವರಿಗೆಲ್ಲ ಹೇಳೋದಿಷ್ಟೇ, ನೀವು ಯಾವುದೇ ರೀತಿಗೂ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಇಡಬೇಡಿ. ಖಂಡಿತ ಒಂದಲ್ಲ ಒಂದಿನ ನೀವು ಸಕ್ಸಸ್ ಆಗೇ ಆಗ್ತೀರಾ. ಆ ಒಂದು ಭರವಸೆನ ಮನಸ್ಸಲ್ಲಿ ಯಾವತ್ತೂ ದೃಢ ನಿರ್ಧಾರನ ಇಟ್ಕೊಳ್ಳಿ ಅಂತ ಹೇಳಬೇಕು. ಮತ್ತು ಇನ್ನೊಂದು, ನಾವು ಏನಂತೀವಿ, ಗೊತ್ತಿದೆ ಎಲ್ಲೇ ಹೋದ್ರೂ ಒಂದು ಪರೀಕ್ಷೆ ಅನ್ನೋದಿದ್ದೇ ಇರುತ್ತಲ್ವ. ಸೊ ಇದನ್ನು ಹಾಗೆ ತಗೋಬೇಕು. ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರಬೇಕು. ಇಲ್ಲ ಅಂದರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾವ ಅಡೆತಡೆ ಬರಲಿ, ಏನೇ ಕಷ್ಟ ಬರಲಿ, ನುಗ್ಗಬೇಕು. ಆವಾಗಲೇ ಮುಂದಕ್ಕೆ ಹೋಗೋಕ್ಕಾಗೋದು. ಮತ್ತು ನಾವು ಮುಂದೆ ಹೋದ್ಮೇಲೂ ಹಿಂದೆ ತಿರುಗಿದ್ರೆ, ನಾವು ಎಷ್ಟು ಚೆನ್ನಾಗಿ ನಾವೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬಂದಿದ್ದೀವಪ್ಪ, ಜೀವನದಲ್ಲಿ ಎಷ್ಟೆಲ್ಲ ಕಲಿಸ್ತು ನಮ್ಮ ಪಾಠನ ಅನ್ನೋದೊಂದು ನೆನಪಿರುತ್ತೆ ಅಲ್ವಾ. ಸುಖವಾಗಿ ಹೋಗ್ಬಿಟ್ರೆ, ಈಸಿಯಾಗಿ ಸಿಕ್ಬಿಟ್ರೆ ಅದಕ್ಕೆ ಅರ್ಥ ಇರುತ್ತಾ ಇರಲ್ಲ. ಅದಕ್ಕೆ ಕಷ್ಟಪಟ್ಟು ನಾವು ತಗೊಂಡ್ರೆ ಅದಕ್ಕೊಂದು ಅರ್ಥ ಬರುತ್ತೆ, ಬೆಲೆ ಸಿಗುತ್ತೆ. ಬಂದಿದ್ದೆಲ್ಲ ಬರಲಿ ಬಿಡ್ರಿ, ಕಷ್ಟ ಯಾರಿಗ್ರಿ ಬರಲ್ಲ, ದೇವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಅಲ್ವಾ. ಇನ್ನು ನಾವು ಮನುಷ್ಯರು, ಅದನ್ನು ನಾವು ಮರಿಬಾರ್ದು. ಇದು ಒಂಥರ ಪಾಠ ಅಲ್ವಾ. ನಾವೇನೋ ಅಂದ್ಕೊಂಡು ಬಂದು, ಹೌದು YTಲಿ ಈಸಿಯಾಗಿ ಮುಂದಕ್ಕೆ ಹೋಗ್ಬಿಡ್ಬೋದು, ಬಂದ್ಬಿಡುತ್ತೆ, WH ಆಗಿಬಿಡುತ್ತೆ, ನಾವು ಒಂದು ಹೆಸರು ಮಾಡಿಬಿಡ್ತೀವಿ ಅಂತ. ಅದು ಈಗ ಅನುಭವಿಸ್ತಾ ಇದ್ದೀವಿ, ಸುಲಭ ಅಲ್ವಾ. ತುಂಬ ಕಷ್ಟ, ಪ್ರಯತ್ನ ಪಟ್ಟರೆ ಮಾತ್ರನೇ ಸಕ್ಸಸ್ ಆಗುತ್ತೆ. ಯಶಸ್ಸು ಸಿಗಬೇಕು ಅಂದರೆ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು, ಪ್ರಯತ್ನ ಪಡ್ತಾ ಇರಬೇಕು. ಈ ಕಡೆ ಈ ಕಿವಿ ಕೇಳಿ ಈ ಕಿವಿಗೆ ಬಿಟ್ಬಿಡಬೇಕು. ಕೆಲವು ಮಾತುಗಳನ್ನ ತಲೆಗೆ ಹಾಕ್ಬಾರ್ದು. YTಲೂ ಕೆಲವರು ಆಡ್ಕೊಳ್ಳೋರು ಇರ್ತಾರೆ, ತಲೆಗೆ ಹಾಕ್ಕೊಬೇಡಿ ಅಲ್ವಾ. ಅಯ್ಯೋ ನಿನ್ನ ಕೈಲಿ ಏನೂ ಸಾಧ್ಯ ಇಲ್ಲ, ಇವಳು ಇಷ್ಟೇ ಬೆನ್ನಿಂದೆ ಮಾತಾಡ್ಕೊಳ್ಳೋರು 1000 ಇರ್ತಾರೆ, ತಲೆಗೆ ಹಾಕ್ಕೊಂಬೇಡಿ. ಇವಳಿಗೆ ಏನಪ್ಪ ಈ ಟೈಮಲ್ಲಿ ಕೂತ್ಕೊಂಡು ಲೈವ್ ಮಾಡ್ತಿದ್ದಾಳೆ ಅಂತ ತಲೆಗೆ ಹಾಕ್ಕೊಂಬಿಡಿ. ಯಾಕೆಂದರೆ ಅವ್ರಿಗೆ ನಿಮ್ಮ ಕಷ್ಟ ನೋಡ್ತಾರಾ, ಕಷ್ಟಕ್ಕಾಗ್ತಾರಾ? ಇಲ್ಲ, ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ಯಾವುದಕ್ಕೂ ತಲೆಗೆ ಹಾಕ್ಕೊಳ್ದಲ್ಲೇ ಮುಂದಕ್ಕೆ ಹೋಗ್ತಾ ಇದ್ರೇ ಮಾತ್ರ ಒಂದಲ್ಲ ಒಂದಿನ ನಮಗೆ ಯಶಸ್ಸು ಸಿಗುತ್ತೆ. ಹಿಂದೆ ಮಾತಾಡೋರೆಲ್ಲ ಮುಂದಕ್ಕೆ ಬಂದು ನಮಗೆ ಗೌರವ ಕೊಡ್ತಾರೆ. ಹಿಂದೆ ಮಾತಾಡೋರು, ಆಮೇಲೆ ಇವ್ರ ಕೈಲಾಗಲ್ಲ ಅಂದಿರೋರು, ಆಮೇಲೆ ಬೇಜಾರಾಗಿರೋರು, ಅಯ್ಯೋ ನೀನು ಏನೇ ಆದ್ರೂ ಇಷ್ಟೇ ಅಂತ ಅಂದಿರೋರು, ಮತ್ತು ಸಪೋರ್ಟ್ ಕೊಡ್ದಲ್ಲೇ ಬೇರೆ ಥರನೇ ಮಾತಾಡೋರಾಗಲಿ, ನಮ್ಮನ್ನು ಏನೋ ಒಂಥರ ನೋಡೋರಾಗಲಿ, ಎಲ್ಲರೂ ಖಂಡಿತ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುವಂಥ ಕಾಲ ಬಂದೇ ಬರುತ್ತೆ. ಆ ಕಾಲಕ್ಕೋಸ್ಕರ ಕಾಯಬೇಕು ಅಷ್ಟೇ. ಅದಕ್ಕೆ ತಾಳ್ಮೆ ಮುಖ್ಯ ಅಷ್ಟೇ. ನಾನು ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ತಾಳ್ಮೆ ಕಳ್ಕೊಬೇಡಿ. ಇದೊಂದು ಹೇಳಬೇಕಾಗಿತ್ತು, ಎಸ್ಪೆಷಲಿ ಗೃಹಿಣಿಯರಿಗೆ ಹೇಳಬೇಕಾಗಿತ್ತು ನಾನು. ಯಾಕೆ ಗೃಹಿಣಿಯರಿಗೆ ಹೇಳ್ತೀರಾ, ಬೇರೆಯವ್ರಿಲ್ವಾ ಅಂತ ಅನ್ಬೋದು. ಎಲ್ಲರೂ ಇರ್ತಾರೆ, ನಾನು ಹೇಳ್ತಾ ಇಲ್ಲ ಅಂತಿಲ್ಲ. ಇದು ಈ ಸ್ಪೆಷಲ್ಲಾಗಿ ಗೃಹಿಣಿಯರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಳು ಎಲ್ಲ ಥರನೂ ನೋಡಬೇಕಾಗುತ್ತೆ ಅಲ್ವಾ. ಎಲ್ಲರಿಗೂ ಸಿಕ್ತಂಗೆ ಎಲ್ಲೋ ಒಂದು 25% ಸಪೋರ್ಟ್ ಸಿಕ್ಬಿಡ್ಬೋದು, ಎಲ್ಲರಿಗೂ ಸಾಧ್ಯ ಇಲ್ಲ. ಅವಳನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಅಂತ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅನ್ನೋದು ಕಷ್ಟನೇ. ಅದರಲ್ಲಿ ತುಂಬ ಸಿಕ್ಬಿಟ್ರಂತೂ ಪುಣ್ಯ ಮಾಡಿರಬೇಕು ಅಂತ, ಮನೆಗೆ ಸಿಕ್ಬಿಟ್ರೆ ಪುಣ್ಯ ಮಾಡಿರ್ತಾರೆ ಅಷ್ಟೇ. ಸೊ ನಾವೇ ಕಷ್ಟಪಡಬೇಕು, ನಾವೇ ನಿಂತ್ಕೋಬೇಕು, ನಾವೇ ಸಕ್ಸಸ್ ಆಗಬೇಕು. ಆವಾಗಲೇ ಅದಕ್ಕೊಂದು ಬಾಳಿಗೆ ಅರ್ಥ ಬರುತ್ತೆ. ಹಾಗೆ ಆಗ್ತೀವಿ. ಆ ಒಂದು ಕಾಲ ಬರುತ್ತೆ. ಆ ಒಂದು ಹೋಪ್ನ ನೀವು ಯಾವತ್ತೂ ಬಿಡಬೇಡಿ, ಮತ್ತು ಪ್ರಯತ್ನನೂ ಬಿಡಬೇಡಿ. ಇಷ್ಟು ಹೇಳಬೇಕಾಗಿತ್ತು. ಸೊ ಪ್ರತಿಯೊಬ್ಬರು ತಾಯಂದಿರಿಗೂ ಈ ಒಂದು
ನನ್ನ ವಿಡಿಯೋ ಮುಖಾಂತರ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಏನಾದರೂ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.